ಗ್ಯಾರಂಟಿ ನ್ಯೂಸ್ಗೆ ವಿಧಾನ ಪರಿಷತ್ನ ಸದಸ್ಯ ಶರವಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ ಮುಗಿದೇ ಹೋಯಿತು ಅಂತ ಹೇಳಿ ಕೆಲವರು ಮಾತನಾಡ್ತಾ ಇದ್ರು. ಕಾಂಗ್ರೆಸ್ ರಾಜ್ಯದಲ್ಲಿ ಜೆಡಿಎಸ್ನ ಭಜನೆ ಮಾಡಿಕೊಂಡಿದೆ. ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ. ಜನರಿಗೆ ಭರವಸೆ ಕೊಟ್ಟು ವಚನ ಭ್ರಷ್ಟರಾಗಿದ್ದಾರೆ ಕಾಂಗ್ರೆಸ್ನವರು. ಕಾಂಗ್ರೆಸ್ ವಿರುದ್ಧ ಟಿಎಸ್ ಶರವಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ವಿಧಾನ ಪರಿಷತ್ನ ಸದಸ್ಯ ಶರವಣ ಹೇಳಿಕೆಯನ್ನ ಕೊಟ್ಟಿರೋದು. ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ ಮುಗದೆ ಹೋಯ್ತಲ್ಲ ಅಂತ ಹೇಳ್ತಾ ಇದ್ದವರು ಈಗ ತಿರುಗಿ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ರಾಜ್ಯದಲ್ಲಿ ಜೆಡಿಎಸ್ನ ಭಜನೆ ಮಾಡ್ತಾ ಇದೆ. ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಭರವಸೆ ಕೊಟ್ಟು ವಚನ ಭ್ರಷ್ಟರಾಗಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ ಮುಗಿದೇ ಹೋಯ್ತು, ಜೆಡಿಎಸ್ ಇನ್ನು ಅಷ್ಟೇ ಅಂತ ಹೇಳಿ ಕಾಂಗ್ರೆಸ್ನವ್ರು ಏನ್ ಡಂಗೂರ ಬಾರಿಸ್ತಾ ಇದ್ದಾರೆ. ಇವತ್ತು ಜೆಡಿಎಸ್ ಎಲ್ಲಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದೀವಿ. ಬಂದು ನೋಡ್ರಯ್ಯ, ಕಾಂಗ್ರೆಸ್ ನಾಯಕರುಗಳೇ ಬಂದು ನೋಡಿ. ನಿಮ್ಮನ್ನ ಇಷ್ಟು ಭಯ ಯಾಕೆ ಬಂತು ನಿಮ್ಗೆ? ನಿಮ್ದು ಯಾವತ್ತು ದಿನನಿತ್ಯ ಜೆಡಿಎಸ್ದೇ ಜಪ, ಜೆಡಿಎಸ್ದೇ ಭಜನೆ ಮಾಡ್ಕೊಂಡಿದ್ದೀರಲ್ಲ. ನೀವು ಮಾಡುವಂತ ಕುತಂತ್ರಗಳು, ನೀವು ಮಾಡುವಂತ ಭ್ರಷ್ಟಾಚಾರವನ್ನ ತೆಗೆದುಕೊಂಡು ಹೋರಾಟ ಮಾಡುವಂತ ಶಕ್ತಿ ನಮ್ಮ ವರಿಷ್ಠ ಸನ್ಮಾನ್ಯ ದೇವೇಗೌಡರು, ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಸಹ ನಮ್ಮ ಒಂದು ಹೋರಾಟವನ್ನ ಹಕ್ಕಿಕ್ಕುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ. FIR ಹಾಕಿ ಮತ್ತೊಂದು ಹಾಕಿ ನಮ್ಮನ್ನ ಬಂಧಿಸಿ ನಾವು ಜೈಲಿಗೆ ಹೋಗಕ್ಕೂ ರೆಡಿ ಆಗಿದ್ದೀವಿ. ನಮ್ಮ ಧ್ವನಿ ಸಾರ್ವಜನಿಕವಾಗಿ ಜನರ ಒಂದು ಹೊಟ್ಟೆ ಮೇಲೆ ಏನು ಹೊಡಿತಾ ಇದ್ದೀರಾ, ಇವತ್ತು ಬೆಲೆ ಏರಿಕೆ ಮಾಡೋ ಮೂಲಕ ದೊಡ್ಡ ಮಟ್ಟದಲ್ಲಿ ಇವತ್ತೇನು 49 ವಸ್ತುಗಳನ್ನ ಬೆಲೆ ಏರಿಕೆ ಮಾಡಿದ್ದೀರಾ. ಇದು ಜನರಿಗೆ ನೀವು ಏನು ಭಾಷೆ ಕೊಟ್ಟು ಅಧಿಕಾರಕ್ಕೆ ಬಂದ್ರಿ, ಅದನ್ನ ವಚನ ಭ್ರಷ್ಟರಾಗ್ತಾ ಇದ್ದೀರಿ. ಅದರಿಂದ JDS ಪಕ್ಷ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೆ. ನನ್ನ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾವಾರು ತಾಲೂಕುವಾರು ಇದನ್ನ ತೆಗೆದುಕೊಂಡು ಹೋಗ್ತೀವಿ. ರಾಜ್ಯದ ಜನರು ಕೂಡ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು, ಇದನ್ನ ಕಿತ್ತು ತೊಳೆಯೋ ಯಾವಾಗಪ್ಪ ತೆಗೆದಾಕ್ತೀವಿ ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೂಡ ಜನ ನಮಗೆ ಸೂಚಿಸಿದ್ದಾರೆ.